ತ್ರೀ ಇಡಿಯಟ್ಸ್ ಸಿನಿಮಾ ನೀವು ನೋಡಿರಲೇಬೇಕು. ಅಲ್ಲಿ ಹೆರಿಗೆ ಟೈಮಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಾರ್ ಬ್ಯಾಟ್ರಿ ಮೂಲಕ ವಿದ್ಯುತ್ ತಂದು ದೀಪವನ್ನು ಹಚ್ಚಿಸಿ ಹೆರಿಗೆಯನ್ನ ಮಾಡಿಸಿದ್ರು. ಇಂಥ ದುಸ್ಸಾಹಸನೆ ಮಾಡಿದ್ರು. ಇದಕ್ಕೆ ಪೂರಕ ಆಗುವಂತ ಘಟನೆ ಗಣಿನಾಡು ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಅಪಘಾತಕ್ಕೆ ಒಳಗಾದ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ಕರೆಂಟ್ ಕೈಕೊಟ್ಟಿತ್ತು. ಆಗ ವೈದ್ಯರು ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಗಾಯಕ್ಕೆ ಹೊಲಿಗೆ ಹಾಕುವ ಮೂಲಕ ಸುದ್ದಿಯಾಗಿದ್ದಾರೆ. ಸುಮಾರು 15-20 ನಿಮಿಷಗಳ ಕಾಲ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿತ್ತು. ಮತ್ತೆ ಕೆಲವು ರೋಗಿಗಳು ವೆಂಟಿಲೇಟರ್ನಲ್ಲಿ ಉಸಿರಾಡಲು ಕಷ್ಟಪಡ್ತಾ ಇದ್ರು. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪ್ರತಿದಿನ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಅಂತ ರೋಗಿಗಳ ಸಂಬಂಧಿಕರು ದೂರಿದ್ದಾರೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಪಘಾತಗೊಂಡಂತ ಒಬ್ಬ ರೋಗಿಗೆ ಅವರ ಗಾಯಕ್ಕೆ ಚಿಕಿತ್ಸೆ ಮಾಡಬೇಕಾದ್ರೆ ಹೊಲಿಗೆ ಹಾಕಬೇಕಾದ್ರೆ ವಿದ್ಯುತ್ ಸಂಪರ್ಕ ತಪ್ಪೋಗಿದೆ. ಆಗ ವೈದ್ಯರು ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿ ಆ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಇದೊಂದು ರೀತಿ ತ್ರೀ ಇಡಿಯಟ್ಸ್ ಸಿನಿಮಾದ ನೆನಪು ಮಾಡ್ತಾ ಇದೆ. ತ್ರೀ ಇಡಿಯಟ್ ಸಿನಿಮಾದಲ್ಲಿ ಇದೇ ತರ ಒಂದು ಘಟನೆ ಆಗಿತ್ತು. ಆದ್ರೆ ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಕಾರ್ನ ಬ್ಯಾಟ್ರಿ ತಗೊಂಡು ಬಂದು ಅದನ್ನ ಕನೆಕ್ಟ್ ಮಾಡಿ ಅದ್ರ ಮೂಲಕ ಕಂಪ್ಯೂಟರು ಲೈಟ್ಸ್ ಎಲ್ಲ ಆನ್ ಆಗೋಗಿ ಮಾಡಿದ್ರು. ಆದ್ರೆ ಇಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಸರ್ಕಸ್ ಮಾಡೋಕೆ ಹೋಗಿಲ್ಲ. ಮೊಬೈಲ್ ಹಿಡಿದಿದ್ದಾರೆ. ಮೊಬೈಲ್ ಟಾರ್ಚ್ ಹಿಡಿದು ಆ ರೋಗಿಗೆ ಚಿಕಿತ್ಸೆನ ಮಾಡಿದರೆ ಅವರ ಗಾಯಕ್ಕೆ ಹೊಲಿಗೆ ಹಾಕುವಂತ ಕೆಲಸವನ್ನ ಬಿಮ್ಸ್ ಆಸ್ಪತ್ರೆ ವೈದ್ಯರು ಮಾಡಿದ್ದಾರೆ. ಸುಮಾರು ಒಂದು 15-20 ನಿಮಿಷಗಳ ಕಾಲ ವಿದ್ಯುತ್ ಸಂಪರ್ಕ ಇದ್ದಿಲ್ಲ. ಸಾಮಾನ್ಯವಾಗಿ ಆಸ್ಪತ್ರೆಗಳಿಗೆ, ಅದರಲ್ಲೂ ಸಹ ಜಿಲ್ಲಾ ಆಸ್ಪತ್ರೆಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕವಾದ ಒಂದು ವಿದ್ಯುತ್ ಸರಬರಾಜು ವ್ಯವಸ್ಥೆನೇ ಮಾಡಲಾಗಿರುತ್ತೆ. ಆದರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಅದು ಆಗಿದೆಯೋ ಇಲ್ವೋ. ಆದರೆ ಕರೆಂಟ್ ಹೋಗಿದ್ದಂತೂ ಸತ್ಯ. ಒಂದು 15-20 ನಿಮಿಷ ಆ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ವೈದ್ಯರು ತಮ್ಮ ಕರ್ತವ್ಯವನ್ನು ಮಾಡಬೇಕು. ಹಾಗಾಗಿ ಮೊಬೈಲ್ ಟಾರ್ಚ್ ಮೂಲಕ, ಮೊಬೈಲ್ ಟಾರ್ಚ್ನ ಬೆಳಕಿನಲ್ಲಿ ಆ ರೋಗಿಗೆ ಚಿಕಿತ್ಸೆಯನ್ನು ಮಾಡಿದರೆ, ಅವರ ಗಾಯಕ್ಕೆ ಹೊಲಿಗೆಯನ್ನು ಹಾಕಿದರೆ ಎಮರ್ಜೆನ್ಸಿ ವಾರ್ಡಲ್ಲಿ. ಇದು ಈಗ ಎಲ್ಲ ಕಡೆ ಚರ್ಚೆಗೆ ಗ್ರಾಸ ಆಗಿದೆ.